ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್, ತುಂಬ ದಿನಗಳೇ ಆಗೋಯ್ತು. ನೀವೆಲ್ಲ ಏನು ಅಂದ್ಕೊಳ್ತಿರೋ ಏನೋ ಗೊತ್ತಿಲ್ಲ. ಸೊ ದಸರಾ ಆಗಿ ದೀಪಾವಳಿ ಆಗಿ ಎಲ್ಲ ಹಬ್ಬಗಳು ಆದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನವರಾತ್ರಿ ವ್ಲಾಗ್. ಸೊ ವಾಟ್ ಎವರ್ ಡೇ ಇನ್ ಮೈ ಲೈಫ್ ಅಂತಲೂ ಅಂದ್ಕೊಳ್ಬೋದು. ಸೊ ಎವ್ರಿ ಡೇ ಇದೇ ಥರ ಇರುತ್ತೆ, ಬಟ್ ಟೈಮಿಂಗ್ಸ್ ಆ್ಯಂಡ್ ಪೂಜೆ ಇದು ವಿಧಾನಗಳೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಚಾಪೆ ಮೇಲೆ ಮಲಗ್ತಾ ಇದ್ದೀನಿ. ನನಗೆ ಅನ್ಸೋದು ಭಗವಂತನಿಗೆ ಗ್ರ್ಯಾಟಿಟ್ಯೂಡ್ ಅಂತ ಏನಾದರೂ ನಾವು ಮಾಡ್ತೀವಿ ಅಂತಂದರೆ, ಎವ್ರಿ ಡೇ ನಾವು ನಾರ್ಮಲ್ ಆಗಿ ಆರಾಮಾಗಿ ಇರ್ತೀವಿ. ಸೊ ಒಂದಿಷ್ಟು ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ಬಿಟ್ಟು ಈ ರೀತಿಯಾಗಿ ಇರಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೆ. ಸೊ ಬೆಳಗ್ಗೆ 2 ಗಂಟೆ ಆಗಿದೆ. ಸೊ 2 ಗಂಟೆಗೆ ಎದ್ದು ನೋಡಿದ್ರೆ ಇಷ್ಟು ಪ್ರಶಾಂತವಾಗಿದೆ ವಾತಾವರಣ. ನನಗೆ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ಈ ಈ ಟೈಮಲ್ಲಿ ಎದ್ದೇಳೋದಕ್ಕೆ ಕಷ್ಟ. ಏನು ಮಾಡೋಕ್ಕಾಗುತ್ತೆ, ನಾನು ಒಂದು 10-12 ಇಯರ್ಸಿಂದನೂ ರೂಢಿ ಮಾಡ್ಕೊಂಬಂದಿರೋದು ನನಗೆ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಈ ರಂಗೋಲಿ ಹಾಕುವಂತಹ ಅಚ್ಚುಗಳು ಕೂಡ ನಿಮಗೆ ಸಿಗುತ್ತೆ. ಆ ಅಚ್ಚುಗಳನ್ನು ನೀವು ತೊಗೊಂಡು ಹಾಕ್ಬೋದು. ನಾನು ಕೆಲವೊಂದು ಅಚ್ಚುಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ಸಿಕ್ಕರೆ ನಾನು ಖಂಡಿತ ಹಾಕಿರ್ತೀನಿ. ಸ್ಕ್ರೀನ್ ಮೇಲೆ ಲಿಂಕ್ಗಳು ಕಾಣುತ್ತೆ ಪ್ರಾಡಕ್ಟ್ ಅಂತ. ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಯೂಸ್ಫುಲ್ ಆಗುತ್ತೆ ರಂಗೋಲಿ ಹಾಕೋಕ್ಕೆ ಬರದೇ ಇರೋರಿಗೆ. ಸೊ ಕೆಲವೊಂದು ಡಿಸೈನ್ ಫಾಸ್ಟಾಗಿ ಆಗಲಿ ಅಂತ ಈ ಅಚ್ಚುಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಅಚ್ಚಿನ ಜೊತೆ ಡಬ್ಬಿನೂ ಬರುತ್ತೆ, ಡಬ್ಬಿ ವಿತ್ ಕ್ಯಾಪ್, ಅದು ಅಚ್ಚು. ಸೊ ಆ ಅಚ್ಚನ್ನ ನೀವು ಕ್ಯಾಪ್ ರಿಮೂವ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡಿದ್ರೇ ಬರೋದು, ಡಬ್ಬಿ ಜೊತೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ದೇವರ ಮನೆ ಹೊರಗಡೆ ಹಾಗೆ ಕೃಷ್ಣನ ಹತ್ರ ದೀಪಗಳು ಬೆಳಗ್ತಾ ಇದೆ. ದೀಪಗಳು ಬೆಳಗ್ದಷ್ಟು ನಂಗೆ ಪಾಸಿಟಿವ್ ಅನಿಸುತ್ತೆ. ಹಾಗಾಗಿ ನಾನು ಅಜಯ್ ಅವರು ಬನ್ನಿ ಮರಕ್ಕೆ ಹೋದ್ವಿ. ಎಕ್ಸಾಕ್ಟ್ 4 ಗಂಟೆ ಆಗಿತ್ತು. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಪೂಜೆನ ಸ್ಟಾರ್ಟ್ ಮಾಡಿದ್ದು. ನಾನು ಎವ್ರಿ ಇಯರ್ ನನ್ನ ಪೂಜೆನ ನೋಡಿರ್ತೀರ. ಇದೇ ರೀತಿಯಾಗಿ ಸಿಂಪಲ್ ಆಗಿರುತ್ತಷ್ಟೆ, ಏನೂ ಇಲ್ಲ. ನಮಗಾಗಿ ಭಗವಂತ ಎಲ್ಲವನ್ನೂ ಕೊಟ್ಟಿರುವಾಗ, ಎಲ್ಲವನ್ನೂ ಅಂದರೆ ಆಸ್ತಿನೇ ಕೊಡಬೇಕಾಗಿಲ್ಲ. ನಮಗೆ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲುಗಳು ಎಲ್ಲ ಅಂಗಾಂಗಗಳನ್ನು ಇಷ್ಟು ಚೆನ್ನಾಗಿಟ್ಟು ನಮಗೆ ಒಂದು ದುಡಿಯೋದಕ್ಕೆ ಅಂತ ಒಂದು ಶಕ್ತಿನ ಕೊಟ್ಟಿರೋ ಭಗವಂತನಿಗೆ ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಅಂತ ಅಷ್ಟೆ. ಪ್ರತಿ ಸರಿ ಅಶ್ವತಿನ ಪೂಜೆ ಕರ್ಕೊಂಬರ್ತಾ ಇದ್ದೆ. ಇವತ್ತು ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಶ್ವಿನಿ ಈಗ ಕಾರಲ್ಲಿ ಬರ್ತಾ 2 ಮಂತ್ರ ಹೇಳ್ಕೊಟ್ರು, 2 ಕಲ್ತಿದ್ದೀನಿ. ಒಳ್ಳೆ ಚಿಕ್ಕ ಮಕ್ಕಳು ಥರ ಆಯಿತು. ಬಿಕಾಸ್ ಇಷ್ಟು ದಿನ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಮಂತ್ರಗಳು ಅದೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಬಟ್ ಏನು ನಾವು ಅಂದರೆ ಎದುರುಗಡೆ ಇರೋರನ್ನ ನೋಡಿ ಇಂಪ್ಯಾಕ್ಟ್ ಆಗುತ್ತಲ್ಲ, ಆ ಥರ ಅನ್ಸ್ಕೋತೀನಿ, ಗೊತ್ತಿಲ್ಲ. ಸೊ ಹೇಳಿದೆ, ಖುಷಿ ಆಯಿತು ಕೇಳಿ ಮಂತ್ರ. ಇನ್ನು ನವರಾತ್ರಿ ಇನ್ನು ಎಷ್ಟೊಂದು ಮಂತ್ರಗಳಿದೆ, ಕಲಿತೀನಿ. 9 ದಿನ ಇದೆ, ಒಂದೇ ದಿನಕ್ಕೆ 2 ಮಂತ್ರ ಕಲ್ತಿದ್ದೀನಿ. ಇನ್ನು ರಿಮೈನಿಂಗ್ ಇರೋ 8 ಡೇಸಲ್ಲಿ ಇನ್ನು ಬಾಕಿ ಮಂತ್ರನೂ ಕಲಿತೀನಿ. ಆ್ಯಂಡ್ ಇಷ್ಟೊತ್ತಿನಲ್ಲಿ ಮಾತಾಡೋಗೆ ಇಲ್ಲ. ಈಗ ಒಂದು 4:30 ಆಗಿರ್ಬೋದು. ಸೊ ನಾನು ಮಾತಾಡಲ್ಲ, ನಿಮಗೋಸ್ಕರ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು. ಪೂಜೆ ಮುಗಿಯೋವರೆಗೂ ಮಾತಾಡಲ್ಲ. ಇವತ್ತೊಂದು ದಿನ ಮಾತಾಡ್ತಾ ಇದ್ದೀನಿ. ಸೊ ಅಷ್ಟೇ. ಒಂದು ಪೂಜೆ ಅನ್ನೋದು ಭಗವಂತನಿಗೆ, ಜಗನ್ಮಾತೆಗೆ ಒಂದು ಗ್ರ್ಯಾಟಿಟ್ಯೂಡ್. ನಮ್ಮ ಕೈಲಾದಂತಹ ಗ್ರ್ಯಾಟಿಟ್ಯೂಡನ್ನ ಮಾಡಬೇಕು ಅನ್ನೋದಷ್ಟೇ. ಸೊ
ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ ಭಗವಂತ ನಿಮ್ಮೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಎಲ್ಲರೂ ಚೆನ್ನಾಗಿದೆ. ಇಷ್ಟೇ ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮಗೆ 2 ಆಫೀಸ್ ಇದೆ. ಒಂದು ಹಳೆ ಆಫೀಸ್, ಹಾಗೆ ಹೊಸ ಆಫೀಸ್. ಹಳೆ ಆಫೀಸ್ ಎಲ್ಲರೂ ನೋಡೇ ಇದ್ದೀರಾ ಸಾಕಷ್ಟು ಬಾರಿ. ಆದರೆ ಹೊಸ ಆಫೀಸ್ ನಾನು ಓಪನಿಂಗ್ ಮಾಡಿದಾಗಿಂದ ಜಾಸ್ತಿ ವಿಡಿಯೋನೇ ಮಾಡಿಲ್ಲ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಹೊಸ ಆಫೀಸ್ ಹೇಗಿದೆ, ಅಲ್ಲೆಲ್ಲ ಹೇಗೆ ಕೆಲಸ ನಡೀತಾ ಇದೆ ಅನ್ನೋದನ್ನು ವಿಡಿಯೋ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ನವರಾತ್ರಿಯ 2ನೇ ದಿನದ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ವಾಕಿಂಗ್ ಬಂದೆ ನಾನು, ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು ಅಂತ. ನಮ್ಮ ಹೊಸ ಆಫೀಸ್ ನೋಡೋದಕ್ಕೆ ಯಾರೆಲ್ಲ ಕ್ಯೂರಿಯಸ್ ಆಗಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ದಿನ ವಿಡಿಯೋ ಮಾಡ್ದಲೇ ನಿಮಗೆ ವಿಡಿಯೋ ಮಾಡಿದೆ, ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ವಿಡಿಯೋ ಮಾಡಿದಷ್ಟು ನಮಗೆ ಲಾಭ ಅಲ್ವಾ, ಬಿಕಾಸ್ ಸಬ್ಸ್ಕ್ರೈಬರ್ ಆಗ್ತಾರೆ, ವ್ಯೂಸ್ ಜಾಸ್ತಿ ಆಗುತ್ತೆ, ಸೊ ಎಲ್ಲನೂ ಆಗುತ್ತೆ. ಇದೆಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ನೀವೇ ಕೊಟ್ಟಿರೋದು. ಮಾಲ್ಟ್ ಇದೆ, ಹಾಗೆ ಇವಾಗ ಹೇರ್ ಆಯಿಲ್ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಇದೆಲ್ಲದ್ರ ಕೆಲಸ ಮುಖ್ಯವಾಗಿ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ. ನಾನು ಸಾಕಷ್ಟು ವೀಡಿಯೋಗಳಲ್ಲಿ ನೀವೇ ನೋಡಿದ್ದೀರ. ಹೇರ್ ಆಯಿಲ್ದು ನಾನು ನಿಮ್ಗೆ ತೋರಿಸಿದ್ದೀನಿ. 25 ಡೇಸ್ ಆಗುತ್ತೆ ಹೇರ್ ಆಯಿಲ್ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಕೆಲಸಗಳು ಇಟ್ಕೊಂಡು ನಾನು ವೀಡಿಯೋ ಹಾಕೋದು ಕಷ್ಟ ಆಗ್ತಾಯಿದೆ. ಹಾಗಂತ ವೀಡಿಯೋ ಹಾಕ್ದಲೇ ಇರೋಲ್ಲ, ಪ್ರಯತ್ನ ಪಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ವೀಕ್ಲಿ ಒನ್ಸ್ ಆದರೂ ವೀಡಿಯೋ ಹಾಕೋದಕ್ಕೆ ಆದಷ್ಟು ಬೇಗ ಇದನ್ನೆಲ್ಲದನ್ನು ಸಾರ್ಟ್ ಔಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.